ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಅಜಾಗರೂಕತೆಯಿಂದ ವಾಹನ ಚಲಾಯಿಸಿದಂತ ಕಾರಣಕ್ಕಾಗಿ ರಮೇಶ್ ಅವರನ್ನ ಅಮಾನತುಗೊಳಿಸಿ ಬಿಎಂಟಿಸಿ ಆದೇಶವನ್ನ ಹೊರಡಿಸಿದೆ. ವಿಷಯ ಅಂತಂದ್ರೆ ವಿಚಾರಣಾ ಇತ್ಯರ್ಥ ಆಗೋದಕ್ಕಿಂತ ಮುನ್ನನೇ ಅಂದ್ರೆ ವಿಚಾರಣಾ ಇತ್ಯರ್ಥ ಪೂರ್ವ ಅಮಾನತನ್ನ ಮಾಡಲಾಗಿದೆ ಬಿಎಂಟಿಸಿ. ಘಟನೆ ನಡೆದ ಒಂದು ದಿನ ಕಳೆದ ಬಳಿಕ ರಮೇಶ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸಂಬಳದ ಶೇಕಡ 50% ಜೀವನಾಧಾರ ಭತ್ಯೆ ನೀಡಿ ಅಮಾನತು ಮಾಡಲಾಗಿದೆ. ರಮೇಶ್ ಇವಿ ಘಟಕ 22ರ ವಾಯುವ್ಯ ವಲಯದಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಪೀಣ್ಯ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ FIR ದಾಖಲಾಗಿತ್ತು. FIR ದಾಖಲಾದ ಬಳಿಕ ಕಂಡಕ್ಟರ್ ರಮೇಶ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಪೀಣ್ಯದ 2ನೇ ಹಂತದ ನಿಲ್ದಾಣದಲ್ಲಿ ಆಗಿದ್ದಂಥ ಅಪಘಾತ ಇದು. ಜುಲೈ 18ರ ಬೆಳಗ್ಗೆ 8:10 ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿತ್ತು. ಇಲ್ಲಿ ಬಹಳ ಕ್ಲಿಯರ್ ಆಗಿ ಕಂಡಕ್ಟರ್ನ ಅಜಾಗರೂಕತೆಗೆ ಕಂಡು ಬರ್ತಾ ಇದ್ದಂಥದ್ದು. ಕಂಡಕ್ಟರ್ ಕಮ್ ಡ್ರೈವರ್ ಈಗ ರಮೇಶ್ನ ಸಸ್ಪೆಂಡ್ ಮಾಡಲಾಗಿದೆ. ಬಟ್ ಇಲ್ಲಿ ವಿಷಯ ನೋಡಿ, ಹೌದಪ್ಪ ಅನಾಹುತ ಆಗೋಗಿದೆ, ತನ್ನದಲ್ಲದ ತಪ್ಪಿಗೆ ಆ ಹುಡುಗಿ ಮೃತಪಟ್ಟಿದ್ದಾರೆ. ಈಗ ಹಣ ಕೊಡೋದ್ರಿಂದ ಜೀವ ಬರಲ್ಲ, ಹಾಗಂತ ಅವ್ರ ಕುಟುಂಬಕ್ಕೆ ಬಹಳ ಅನುಕೂಲ ಆಗುತ್ತೆ. ಬಿಎಂಟಿಸಿ ಎಷ್ಟು ಪರಿಹಾರ ಕೊಡ್ತಿದ್ದಾರೆ ಗೊತ್ತಾ? 1 ಲಕ್ಷ, ಅದರಲ್ಲಿ 50,000 ರೂಪಾಯಿ ಇವರು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ, ಇನ್ನು 50,000 ರೂಪಾಯಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ ಇದು ಇವರು ಯೋಗ್ಯತೆ. ನಾನು ಮೊದಲೇ ಹೇಳಿದಾಗೆ ಹಣ ಕೊಡೋದ್ರಿಂದ ಯುವತಿಯ ಜೀವ ಬರಲ್ಲ, ಹಾಗಂತ ಆಕೆಯ ಕುಟುಂಬಕ್ಕೆ ಒಂದು ಸ್ವಲ್ಪ ಅನುಕೂಲ ಆದ್ರೂ ಆಗುತ್ತೆ. ಯಾಕಂದ್ರೆ ಬೆಳೆದ ಹುಡುಗಿ ಹೀಗೆ ತನ್ನದಲ್ಲದ ತಪ್ಪಿಗೆ ಮೃತಪಡ್ತಾಳೆ ಅಂತ ಅಂದ್ರೆ ಈ ಸಂದರ್ಭದಲ್ಲಿ ಆಕೆಯ ಕುಟುಂಬದ ಜೊತೆಗೆ ನಿಲ್ಬೇಕಾದಂಥದ್ದು ಬಿಎಂಟಿಸಿಯ ಕರ್ತವ್ಯ ಆಗಿತ್ತು. ಇವ್ರು ನೋಡಿದ್ರೆ 1 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಕೈ ತೊಳೆದುಕೊಳ್ತಾ ಇದ್ದಾರೆ. ಈಗೇನು ಹೇಳ್ತಾ ಇದ್ದಾರಂತೆ ಅಂದ್ರೆ ವಿಮೆ ಹಣ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದನ್ನ ಹೇಳಕ್ ಇವರೇ ಆಗ್ಬೇಕಾ? ಸೊ ಇದಕ್ಕೊಂದು ಸರಿಯಾದಂಥ ನಿಯಮ ಏನಿದೆ? ಹಾಗಾದ್ರೆ ಈ ರೀತಿಯಾದಂಥ ಅನಾಹುತಗಳಾದಂಥ ಸಂದರ್ಭದಲ್ಲಿ ಪರಿಹಾರದ ವಿಚಾರಕ್ಕೆ ಸಂಬಂಧ ವಿಮೆ ಹೌದು. ಈಗ ಮೊನ್ನೆ ಒಂದು ವಿಚಾರ ನಿಮ್ಗೆ ಗೊತ್ತಿರ್ಬೋದು, ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗ ಮೊನ್ನೆ ನಮ್ಮ ತುಮಕೂರು ಕಡೆಯವರು 2012 ಸಂದರ್ಭದಲ್ಲಿ ಆದಂಥ ಒಂದು ಆಕ್ಸಿಡೆಂಟು, ಅದರಲ್ಲಿ ಚಾಲಕ ಸ್ವಲ್ಪ ವೇಗವಾಗಿದ್ರು ಅನ್ನೋ ಕಾರಣಕ್ಕಾಗಿ ವಿಮೆನೇ ಕ್ಲೈಮ್ ಆಗಿಲ್ಲ ಅವರಿಗೆ. ಅಂದರೆ ಅವ್ರದ್ದು 25 ಷರತ್ತುಗಳಿರ್ತವೆ. ಈ ಹುಡುಗಿ ವಿಚಾರದಲ್ಲಿ ಇನ್ಯಾವ್ಯಾವ ಷರತ್ತು ಹಾಕ್ತಾರೋ ಯಾರಿಗೆ ಗೊತ್ತು? ಅದಕ್ಕೆ ಯಾರು ಜವಾಬ್ದಾರರು? ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಕಿರಣ್, ಹೌದು ತಪ್ಪಾಗೋದಂತೂ ಆಗಿದೆ, ಇದೇನು ಹೊಸ್ತಲ್ಲ ಇಂಥ ತಪ್ಪುಗಳು. ಆದರೆ ಇವರು ಪರಿಹಾರ ಕೊಡುವಂಥ ಸಂದರ್ಭದಲ್ಲಿ 1 ಲಕ್ಷ ಪರಿಹಾರ ಕೊಟ್ಟಿರೋದಿದೆಯಲ್ಲ, ಇದು ಯಾವುದಕ್ಕೆ ಸಾಕಾಗುತ್ತೆ ಕಿರಣ್? ಈಗಿನ ಕಾಲದಲ್ಲಿ 1 ಲಕ್ಷ ಪರಿಹಾರ ವಿಮೆಲ್ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಅಂದರೆ ಅದರಲ್ಲಿರೋ ಕಂಡೀಷನ್ಸು, ಅವ್ರು ಹಾಕುವಂಥ ಷರತ್ತುಗಳು, ಇದನ್ನೆಲ್ಲ ಮೀರಿ ಇವ್ರಿಗೆ ಪರಿಹಾರ ಸಿಗುತ್ತೆ ವಿಮೆಯಲ್ಲಿ ಅನ್ನುವಂಥದ್ದು ಏನು ಗ್ಯಾರಂಟಿ ಕಿರಣ್? ಅದು ಮಾಲ್ತೇಶ್, ಖಂಡಿತವಾಗ್ಲೂ ನೀವು ಹೇಳಿದಂತೆ ಬಿಎಂಟಿಸಿ ಅಧಿಕಾರಿಗಳ ಬೇಜವಾಬ್ದಾರಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಎಷ್ಟು ನಿರ್ಲಕ್ಷ್ಯವಾಗಿ ಮತ್ತೆ ಎಷ್ಟು ಬೇಜವಾಬ್ದಾರಿತನದಿಂದ ಈ ಒಂದು ಆಕ್ಸಿಡೆಂಟ್ ಪ್ರಕರಣದಲ್ಲಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬಿಎಂಟಿಸಿಯ ಕಂಡಕ್ಟ್ರು ಬಸ್ಸನ್ನ ಸೈಡ್ಗೆ ಹಾಕ್ಲಿಕ್ಕೆ ಹೋಗಿ ಅಜಾಗರೂಕತೆಯಿಂದ ಸುಮಾ ಅನ್ನುವಂತ 25 ವರ್ಷದ ಯುವತಿ ಪ್ರಾಣವನ್ನು ಕಳ್ಕೊಂಡಿದ್ಲು. ಆ ಸಂದರ್ಭದಲ್ಲಿ ಡ್ರೈವರ್ನ ತಪ್ಪಿಲ್ಲ. ಅಂದ್ರೆ ಟಾಟಾ ಕಂಪನಿಯವರು ಹೇಳ್ತಿರುವಂತದ್ದು, ನಮ್ಮ ಡ್ರೈವರ್ ಗುದ್ದಿ ಆಕೆ ಸಾವನ್ನಪ್ಪಿಲ್ಲ, ನಮ್ಮ ಡ್ರೈವರ್ ಇದ್ರಲ್ಲಿ ತಪ್ಪಿಲ್ಲ, ನಮ್ಮ ಡ್ರೈವರ್ ಕೆಳಗಡೆ ಇಳಿದಿದ್ದ, ನಿಮ್ಮ ಡ್ರೈವರ್ ಒಂದು ಅಜಾಗರೂಕತೆಯಿಂದ ಆಕ್ಸಿಡೆಂಟ್ ಆಗಿರುವಂತದ್ದು. ಸೊ ಹಾಗಾಗಿ ನೀವು ಪರಿಹಾರವನ್ನು ಕೊಡಿ ಅಂತೇಳಿ, ಇಲ್ಲ ಟಾಟಾ ಕಂಪನಿಯವರು ಅಂದ್ರೆ ಇನ್ಸೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೊಳ್ಳಿ ಅಂತೇಳಿ ಇವ್ರು ಕೈ ತೊಳ್ಕೊಂಡ್ರು. ಬಿಎಂಟಿಸಿ ಅವರು ನಮ್ಮ ಡ್ರೈವರು ಅಂದ್ರೆ ನಮ್ಮ ಕಂಡಕ್ಟರ್ ಗುದ್ದಿದ್ದಾನೆ, ಹಾಗಾಗಿ 1 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಿದೀವಿ ಅಂತೇಳಿ ಇವ್ರು ಕೈ ತೊಳ್ಕೊಂಡ್ರು. ಮನೆಗೆ ಆಸರಿಯಾಗಿದ್ದಂತಹ ಸುಮನ ಕುಟುಂಬಕ್ಕೆ ತಾವ್ ಹೇಳಿದಂತೆ ಈಗ ಜೀವ ಏನ್ ಬರೋದಿಲ್ಲ, ಹೋಗಿರುವಂತ ಪ್ರಾಣ ಹೋಗಿದೆ. ಆದ್ರೆ ಮನೆಗೆ ಆಸರೆ ಆಗಿದ್ದಂತಹ ಸುಮನ ಕುಟುಂಬಸ್ಥರಿಗೆ ಒಂದು 5 ಲಕ್ಷ ರೂಪಾಯೋ 10 ಲಕ್ಷ ರೂಪಾಯೋ ಪರಿಹಾರವನ್ನು ಕೊಡಬೇಕಾಗಿತ್ತು. ಆದ್ರೆ ಬಿಎಂಟಿಸಿ ಅಧಿಕಾರಿಗಳು 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿ ಈ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಒಂದು 50,000 ರೂಪಾಯಿ ಕೊಟ್ಟಿರುವಂತದ್ದು, ಇನ್ನೊಂದು 4-5 ದಿನ ಬಿಟ್ಟು ಒಂದು 50,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರೆ 50,000 ರೂಪಾಯಿನ ಕೊಡ್ತಾರೋ ಅಥವಾ ಮತ್ತೊಂದಷ್ಟು ಕಾಗೆ ಹರಿಸ್ತಾರೋ ಗೊತ್ತಿಲ್ಲ. ಇದು ಒಂದ್ ಕಡೆ ಆದ್ರೆ ಎಲೆಕ್ಟ್ರಿಕ್ ಬಸ್ ಏನ್ ಟಾಟಾ ಕಂಪನಿಯವರು ಇದ್ರು, ಅವರು ನಮ್ಮ ಡ್ರೈವರ್ದಲ್ಲ ತಪ್ಪು, ಬಿಎಂಟಿಸಿ ಡ್ರೈವರ್ ನೀವು ಪರಿಹಾರನ ಅವ್ರನ್ನ ಕೇಳಿ, ನಮ್ಮ ಕಡೆಯಿಂದ ಏನ್ ಇನ್ಶೂರೆನ್ಸ್ ಇದೆಯೋ ಅದನ್ನ ಕ್ಲೈಮ್ ಮಾಡ್ಕೊಳ್ಳಿ ಅಂತ ತಾವು ಹೇಳಿದಂತೆ ಇನ್ಶೂರೆನ್ಸ್ ಕಂಪನಿಯವರ ರೂಲ್ಸ್ ರೆಗ್ಯುಲೇಷನ್ಸ್ ಕೋರ್ಟು ಕಚೇರಿಗೆ ಅಲೆದು ಇವರು ಪರಿಹಾರ ತೆಗೆದುಕೊಳ್ಳುವಷ್ಟರಲ್ಲಿ ಅದಕ್ಕೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಮಗಳನ್ನ ಕಳ್ಕೊಂಡಿರುವಂತ ಸಂದರ್ಭದಲ್ಲಿ ಕೋರ್ಟು ಕಚೇರಿಗೆ ಅಲಿಯುವಂತ ಒಂದು ದುಸ್ಥಿತಿ ಕೂಡ ಕುಟುಂಬಕ್ಕೆ ನಿರ್ಮಾಣವಾಗಿರುವಂತದ್ದು. ಇವರೇ ಒಂದಷ್ಟು ಪರಿಹಾರ ಕೊಡ್ಬೋದಿತ್ತಲ್ವಾ? ಯಾಕೆ ಅಂದ್ರೆ ಇವ್ರು ಕಂಡಕ್ಟರ್ ಇಂದಾನೇ ಆಗಿರುವಂತದ್ದಲ್ವಾ? ಯಾರು ಹೇಳಿದ್ರು ಇವನಿಗೆ ಆ ಜಾಗಕ್ಕೆ ತೆಗೆದುಕೊಂಡು ಹಾಕ್ಲಿಕ್ಕೆ ಬಸ್ ಅನ್ನ? ಕಂಡಕ್ಟರ್ ಕೆಲಸ ಮಾಡ್ಕೊಂಡು ಸುಮ್ಮನಿರ್ಬೋದಿತ್ತು, ಇವನು ಚಾಲಕ ಕಮ್ ಕಂಡಕ್ಟರ್. ಆದ್ರೆ ಹಿಂದೆ ಇದ್ದಂತಹ ಡೀಸೆಲ್ ಬಸ್ಗಳಿಗೆ ಈತ ಡ್ರೈವಿಂಗ್ ಮಾಡ್ತಿದ್ದ, ಎಲೆಕ್ಟ್ರಿಕ್ ಬಸ್ಗಳು
ಬಸ್ಗಳು ತುಂಬಾ ಸ್ಪೀಡ್ ಆಗಿರುತ್ತೆ, ಅದರ ಒಂದು ಸಾಮರ್ಥ್ಯ ಹೆಚ್ಚಾಗಿರುತ್ತೆ, ಇವೆಲ್ಲವೂ ಕೂಡ ಗೊತ್ತಿರತ್ತಲ್ವಾ. ಇವ್ನು ಯಾಕೆ ಆ ಬಸ್ಸನ್ನು ತೆಗಿಬೇಕಾಗಿತ್ತು ಅಂತೇಳಿ ಕುಟುಂಬಸ್ಥರು ಮತ್ತೆ ಸಾರ್ವಜನಿಕರು ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ BMTC ಅಧಿಕಾರಿಗಳು ಪರಿಹಾರ ಆಗಿರ್ಬೋದು ಮತ್ತೆ ಬೇಜವಾಬ್ದಾರಿತನ ಇದೆ ಅನ್ನುವಂತ ಒಂದು ಆಕ್ರೋಶ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಕಿರಣ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH